ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅದು ಏನಾಯ್ತು ಅಂದ್ರೆ ಇನ್ ಟಾಲರೇಟ್ ಮಾಡಕ್ ಆಗಲ್ಲ ಅಣ್ಣ. ನೀನ್ ಎಲ್ಲಾ ಲಿಮಿಟ್ ಕ್ರಾಸ್ ಮಾಡಿದ್ದ. ನಮ್ಮನ್ನೇ ನಿಮ್ ಮನೆ ಲೆಕ್ಕಕ್ಕಿಲ್ಲದವರು ಅನ್ಕೊಂಡಿದ್ದ ನೀನು. ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ಜಾನು, ನೀನ್ ಅಂದ್ಕೋಬೇಡ, ನಾನ್ ಪ್ರಶ್ನೆ ಮಾಡ್ತೇನೆ. ಏನ್ ಮಾಡ್ದೆ ತೀರ್ಥ ನೀನು? ಏನ್ ಮಾಡ್ದೆ? ಇವತ್ತು ಇವಳ ಬರ್ತ್ಡೇ ನೆನ್ಪಿದ್ಯಾ ನಿನ್ಗೆ? ಒಳ್ಳೆ ಗಿಫ್ಟನ್ನೇ ಕೊಟ್ಟಿದ್ಯಾ ಬಿಡು. ಇನ್ ಯಾವತ್ತಾದ್ರೂ ಇವಳು ಫ್ರೆಂಡ್ಸ್ನ ಮನೆ ಕರೆಯೋದಕ್ಕಾಗತ್ತಾ? ಅಥವಾ ಇವಳವ್ರ ಜೊತೆ ಹೊರಗಡೆ ಹೋಗೋದಕ್ಕಾಗತ್ತಾ? ಹಾಗ್ ಹೋದ್ರು ಇವಳಿಗೆ ಅವಮಾನ ಮಾಡಲ್ವಾ? ಆಡ್ಕೊಳಲ್ವಾ? ತಪ್ಪು ಮಾಡ್ದೆ ತೀರ್ಥ. ಒಂದು ಸೆಕೆಂಡ್ ಯೋಚನೆ ಮಾಡ್ದೆ ಇವಳು ಮರ್ಯಾದೆ ತೆಗೆದ್ಬಿಟ್ಟೆ. ದಿಸ್ ಇಸ್ ನಾಟ್ ರೈಟ್. ಅದಕ್ಕೆ ಅದೇನಾಯ್ತು ಅಂದ್ರೆ ಅದೇನಾಯ್ತು ಅಂತ ನಾವು ನೋಡಿದ್ವಿ, ನಾವು ಕೇಳಿಸ್ಕೊಂಡ್ವಿ. ಅಣ್ಣ, ಇನ್ ಟಾಲರೇಟ್ ಮಾಡಕ್ ಆಗಲ್ಲ ಅಣ್ಣ. ಇವಾಗೇನು ಅವಳನ್ ಮನೆಯಿಂದ ಆಚೆ ಹಾಕ್ತ್ಯಾ, ಇಲ್ಲ ನಾವೇ ಮನೆ ಬಿಟ್ಟು ಹೋಗದ? ಏನೋ ಹೇಳ್ತಾ ಇದ್ಯಾ? ಮನೆ ಬಿಟ್ಟು ಹೋಗ್ತೀರಾ? ಅಮ್ಮ ಪ್ಲೀಸ್, ನೀನ್ ಮತ್ತೆ ಬಾಯ್ ಹಾಕ್ಬೇಡ. ನಿನ್ನಿಂದಾಗನೇ ಆ ಹುಡುಗಿ ಹಚ್ಕೊಂಡಿದ್ದಾಳೆ. ತೀರ್ಥನಿ ಹೇಳು, ಈ ರೀತಿ ಪಾರ್ಟಿ ನೀ ಈ ಮುಂಚೆ ನೋಡೇ ಇಲ್ವಾ? ಅಥವಾ ಜಾನು ಈ ರೀತಿ ಪಾರ್ಟಿಗೆ ಯಾವತ್ತು ಹೋಗೇ ಅಲ್ವಾ? ನಿನ್ ಹೆಂಡತಿ ಮಾತು ಕಟ್ಕೊಂಡು ಹಿಂದೆ ಮುಂದೆ ಯೋಚನೆ ಮಾಡಿದೆ ಅವಳು ಕೆನ್ನೆ ಹೊಡೆದೆ ಅಲ್ಲ. ಅಕಸ್ಮಾತ್ ನಿನಗೆ ಈ ರೀತಿ ಆಗಿದ್ರೆ ಏನ್ ಮಾಡ್ತಾ ಇದ್ದೆ? ಕಮ್ ಆನ್ ಟೆಲ್ ಮೀ. ಅಣ್ಣ ಪ್ಲೀಸ್, ಸುಮ್ಮನೆ ಅವ್ರು ಮಾಡಿದ್ರಲ್ಲಿ ತಪ್ಪೇನಿಲ್ಲ. ನೀವೇ ಅದನ್ನ. ಆರ್ ಯು ಸೀರಿಯಸ್? ಈಗಲೂ ಅವಳನ್ನೇ ಡಿಫೆಂಡ್ ಮಾಡ್ತಿದ್ಯಾ? ಐ ಡೋಂಟ್ ಬಿಲೀವ್ ದಿಸ್. ಅವಳು ಮಾತಾಡಿದ್ರಲ್ಲಿ ಎಷ್ಟು ಸರಿ ಇತ್ತು, ಎಷ್ಟು ತಪ್ಪಿತ್ತು ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಡಿಫೆಂಡ್ ಮಾಡ್ಬೇಡ. ಯಾಕೆ ಕಂಪೇರ್ ಮಾಡ್ತಿದ್ಯಾ? ಅವಳು ಬೆಳೆದ್ ಬಂದಿರೋ ರೀತಿನೇ ಬೇರೆ, ನಾವು ಬೆಳೆದ್ ಬಂದಿರೋ ರೀತಿನೇ ಬೇರೆ. ಅವಳಿಗೆ ನಾವಿರೋ ರೀತಿ ಇಷ್ಟ ಆಗಲ್ಲ, ನಮ್ಗೆ ಅವಳಿರೋ ರೀತಿ ಇಷ್ಟ ಆಗಲ್ಲ. ಇಟ್ಸ್ ಓಕೆ. ಅವಳು ಅವಳ ಜಾಗದಲ್ಲಿರ್ಲಿ, ನಮ್ಮನ್ನ ನಮ್ ಜಾಗದಲ್ಲಿ ಇರೋದಕ್ ಬಿಡ್ಲಿ. ನಾವ್ ಯಾವತ್ತಾದ್ರೂ ಅವಳು ಹೀಗೆ ಇರ್ಬೇಕು ಅಂತ ಫೋರ್ಸ್ ಮಾಡಿದೀವ? ಇಲ್ಲ ತಾನೆ. ಹಾಗೆ ನಮ್ಮನ್ನ ನಮ್ ಪಾಡಿಗೆ ಇರೋದಕ್ ಬಿಡ್ಲಿ. ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಯೂಸ್ ಇಲ್ಲ ಅತ್ಗೆ. ಅಣ್ಣ, ಇವಾಗ ಏನ್ ಅವಳನ್ನ ಆಚೆ ಕಳಿಸ್ತಾ ಇಲ್ವಾ? ಎಲೆಕ್ಷನ್ ಮುಗಿಯೋವರೆಗೂ ಇದ್ರ ಬಗ್ಗೆ ಮಾತಾಡ್ಬೇಡಿ ಅಂತ ನಾ ಮುಂಚೆನೆ ಹೇಳಿದ್ದೆ. ತೀರ್ಥ, ಏನೇನೋ ಮಾತಾಡ್ಬೇಡ, ಯೋಚನೆ ಮಾಡಿ ಮಾತಾಡು. ನೋಡಿದ್ಯಾ ಇವ್ರು ನಡ್ಕೋತಿರೋದಕ್ಕೂ ನೀನ್ ನಡ್ಕೋತಿರೋದಕ್ಕೂ ಈ ಮನೇಲಿ ಆಗ್ತಿರೋ ಘಟನೆಗಳನ್ನೆಲ್ಲ ನೋಡಿದ್ರೆ ಅವಳ ಎಲೆಕ್ಷನ್ ಆದ್ಮೇಲೂ ಮನೆ ಬಿಟ್ಟು ಹೋಗೋ ತರ ಕಾಣಿಸ್ತಿಲ್ಲ. ಅಣ್ಣ, ಇವತ್ತು ನನ್ ಕೆನ್ನೆಗೆ ಹೊಡೆದ್ಬಿಟ್ಟಿಯಲ್ಲೋ. ಯಾವತ್ತಾದ್ರೂ ನನ್ನ ಮೇಲೆ ಕೈ ಮಾಡಿದ್ಯಾ? ಇವತ್ತು ಅವಳಿಗೋಸ್ಕರ ನನ್ ಮೇಲೆ ಕೈ ಮಾಡ್ಬಿಟ್ಟೆ ಅಲ್ವಾ? ಅಮ್ಮ, ಜಾನು, ಕೋಪದಲ್ಲಿ ನಾನು ನಿನ್ ಮೇಲೆ ಕೈ ಮಾಡಿದೆ. ಆದ್ರೆ ಸುಮ್ಮನೆ ಅವ್ರಿಗೆ ಏನ್ ಹೇಳಕ್ ಕೊಟ್ಟಿದೆ ಅಂತ ನೆನ್ಪಿದ್ಯಾ? ತೀರ್ಥ, ಇವಳು ಇರೋದನ್ನೇ ತಾನೇ ಹೇಳಕ್ ಹೊರಟಿದ್ದು. ಅದನ್ನೇ ಹೇಳ್ಬೇಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಅದಕ್ಕೆ ಪ್ಲೀಸ್. ಇವತ್ತಾಗಿದ್ದನ್ನ ಯಾರು ಮನ್ಸಲ್ಲಿ ಇಟ್ಕೋಬೇಡಿ. ಅವಳನ್ನ ಯಾವಾಗ ಹೇಗ್ ಮನೆ ಆಚೆ ಕಳಿಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು.
ನೀವು ಯಾರು ಅವಳನ್ನ ಮನೆಯಿಂದ ಹೊರಹಾಕೋದಕ್ಕೆ ಪ್ರಯತ್ನ ಮಾಡ್ಬಿಡಿ. ಅದನ್ನ ನಾನೇ ಮಾಡ್ತೀನಿ. ಸುಮಾ, ಅರ್ಜೆಂಟಾಗಿ ನಿನ್ ಜೊತೆ ಮಾತಾಡ್ಬೇಕು. ನನ್ ರೂಮಿಗೆ ಬಾ. ಇಲ್ಲ ಅತ್ತೆ, ಒಂದ್ ನಿಮಿಷ ಇರು. ನನ್ನಿಂದ ಅವ್ರಿಗೆ ಬೇಜಾರಾಗಿದೆ ಅಲ್ವಾ, ಕ್ಷಮೆ ಕೇಳ್ಬಿಟ್ಟು ಬರ್ತೀನಿ. ಅಯ್ಯೋ, ಅದೆಲ್ಲ ಮಾಮೂಲಿ. ತೀರ್ಥ ನೋಡ್ಕೋತಾನೆ. ನೀನ್ ಬಾ. ಇಲ್ಲ ಅತ್ತೆ, ನೀನ್ ನಡಿ, ನಾನು ಹೇಳ್ತಿದ್ದೀನಲ್ಲ, ನಡಿ. ಮೇಡಮ್ ಟೈಮ್ ಆಯ್ತು, ಸಾಹೇಬ್ರು ರೆಡಿ ಆದ್ರ ನೋಡ್ರಿ. ಚಿಟ್ಟಣ್ಣ ಇನ್ನೊಂದ್ 5 ನಿಮಿಷ ಬಂದ್ಬಿಡ್ತಾರೆ. ನೀವ್ ಕುತ್ಕೊಳ್ಳಿ, ತಿಂಡಿ ತಿನ್ನಿ. ತಿಂಡಿ? ಅಯ್ಯೋ, ಮನ್ಯಾಗ ಬರೋಬ್ಬರಿ 4 ರೊಟ್ಟಿ ಕಟ್ಟದ್ ಬಂದಿನಿ. ಆದ್ರ ನೀ ಹೇಳಕತ್ತಿ ಅಂದ್ರೆ ಬ್ಯಾಡ ಅನ್ನಕ್ ಮನ್ಸಾಗಲ್ತ. ಇಲ್ಲಡ ಒಂದ್ ಇಟ್ಟ ಹಾಕೊಡ. ಹಾ ಸರಿ ಅಣ್ಣ. ಏನಪ್ಪ ಚಿಟ್ಟೆ, ಚೆನ್ನಾಗಿದ್ಯಾ? ಅತ್ತೆ, ಎಲ್ರು ನನ್ ಮೇಲೆ ಇನ್ನೂ ಕೋಪ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಯಾರು ಕಾಫಿ ಕುಡಿಯೋಕ್ಕೂ ಬಂದಿಲ್ಲ. ಬರ್ತಾರ ಬಿಡಮ್ಮ, ಯಾಕೆ ಯೋಚನೆ ಮಾಡ್ತೀಯಾ? ಇಲ್ಲ ಅತ್ತೆ, ತಿಂಡಿ ಬಿಸಿ ಬಿಸಿಯಾಗಿದೆ, ಈಗ್ಲೇ ತಿಂದ್ರೆ ಚೆನ್ನಾಗಿರುತ್ತೆ. ನೋಡಿ, ನೀವೊಂದ್ ಕೆಲ್ಸ ಮಾಡಿ, ಎಲ್ರಿಗೂ ಸಮಾಧಾನ ಮಾಡ್ಕೊಂಡು ಕರ್ಕೊಂಡ್ ಬನ್ನಿ, ತಿಂಡಿ ಮಾಡ್ಲಿ. ನಾನ್ ಬೇಕಿದ್ರೆ ರೂಮ್ಗೆ ಹೋಗ್ತೀನಿ. ನಾನ್ ಅವ್ರ ಕಣ್ಮುಂದೆ ಇದ್ರೆ ಸುಮ್ನೆ ಕೋಪ ಮಾಡ್ಕೋತಾರೆ. ನೋಡಮ್ಮ, ಈ ಮನೇಲಿ ಬಿಸಿ ಬಿಸಿ ಊಟ ತಿಂಡಿಗೆ ಯಾವ ಕೊರತೆನೂ ಇಲ್ಲ. ಆದ್ರೆ ಸಮಯಕ್ಕೆ ಸರಿಯಾಗಿ ತಿನ್ನೋರ್ ಕೊರತೆ ಇದೆ ಅಷ್ಟೇ. ಅದಕ್ಕೆ ನೋಡು, ಬಣ್ಣ ಬಣ್ಣ ಬಾಕ್ಸ್ ಅಲ್ಲಿ ಬಿಸಿ ಊಟ ಇಟ್ಟಿರೋದು. ತೀರ್ಥನು ಬಂದ, ಅವನಿಗೆ ತಿಂಡಿ ಹಾಕೊಡು. ಸಾಹೇಬ್ರೆ, ತಿಂಡಿ ಆಗಿದೆ, ಕುತ್ಕೊಳ್ಳಿ. ನಾನು ಹೋಗ್ಲೇಬೇಕು. ಏನು ನೀನು ಶುರು ಮಾಡ್ದ್ಯಾ? ಅಲ್ಲ ಕಣೋ, ಒಂದ್ 10 ನಿಮಿಷ ತಿನ್ಬಿಟ್ಟು ಹೋಗಕ್ಕಾಗಲ್ವಾ? ಇಲ್ಲ ಅಮ್ಮ, ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್. ಆಲ್ರೆಡಿ ತುಂಬಾ ಲೇಟ್ ಆಗಿದೆ ಅಲ್ವಾ ಚಿಟ್ಟೆ? ಹೌದು ಅವರ, ಇನ್ನೊಂದ್ ಅರ್ಧ ಗಂಟೆಗ ನಾವ್ ಅಲ್ಲಿ ಇರ್ಬೇಕು. ಸಾಹೇಬ್ರು ಮೀಟಿಂಗ್ ಮಾಡ್ತಾನೆ, ಹಂಗ ಹೋಗತ್ತವ್ರಿ. ಸರಿನಪ್ಪ, ನಾನಂತೂ ಅವನ್ ಹಿಂದಿಂದೆ ತಿರುಗಿ ಹಾರ್ಕೊಂಡ್ ಹೋಗಿ ಅವನ್ನ ನೋಡ್ಕೊಳಕ್ ಆಗಲ್ಲ. ನೀನೇ ಅವನ್ನ ಚೆನ್ನಾಗಿ ನೋಡ್ಕೋಬೇಕು, ಸರಿನಾ? ಅವರ ಹಾರೋ ಕೆಲ್ಸ ಚಿಟ್ಟಾಗಿ ಬಿಟ್ಟು ಬಿಡ್ರಿ, ನೀವ್ ಆರಾಮಾಗಿರ್ರಿ. ಸರಿ ಸುಮ್ಮನವ್ರೆ, ನಾ ಬರ್ತೀನಮ್ಮ. ಸಾಹೇಬ್ರ, ಇನ್ನೊಂದ್ 2 ತುತ್ತು ಹಾಕು. ನಿಧಾನ. ಅಯ್ಯೋ, ತಿನ್ಬಿಟ್ಟು ಹೋಗಿ ಅಣ್ಣ. ಅತ್ತೆ, ಏ ಜಾನ್ವಿ, ಏ ಜಾನ್ವಿ, ನಿಂತ್ಕೊಳೆ. ಎಲ್ಲಿಗೆ ಹೋಗ್ತಿದ್ಯಾ? ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ಸ್ಮಶಾನಕ್ಕೆ. ಕಪಾಳ ಹೊಡಿತೀನಿ. ಏನ್ ಮಾತಾಡ್ತೀಯಾ? ಇನ್ನೇನಮ್ಮ, ಅಪ್ಪ ಅಮ್ಮ ಅಂತ ಇಲ್ದೇದಾಗ ಸ್ಮಶಾನ ಅಂತ ಇರುತ್ತಲ್ವಾ? ಮದ್ವೆ ಆದ್ರೂ ಆಗಿದ್ರೆ ಗಂಡನ್ ಮನೆ ಅಂತ ಇರ್ತಾ ಇತ್ತು. ಏನಾಗಿದೆ ನಿನ್ಗೆ? ನಿನ್ನೆ ಸಿಟ್ನ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ಯಾ? ಸಿಟ್ಟ? ಇದು ಸಿಟ್ಟು ತರ ಅನಿಸ್ತಾ ಇದ್ಯಮ್ಮ ನಿನಗೆ? ನನ್ಗಾಗಿರೋ ಅವಮಾನ ಕಾಣಿಸ್ತಾ ಇಲ್ವಾ? ನನ್ ನೋವು ಕಾಣಿಸ್ತಿಲ್ವಾ? ನನ್ ಮನ್ಸು ಮುರ್ತಿರೋದ್ ನಿನಗೆ ಕಾಣಿಸ್ತಾ ಇಲ್ವಾಮ್ಮ? ನಿನ್ನೆ ರಾತ್ರಿ ಎಲ್ಲ ಮಲಗದೆ ಒದ್ದಾಡಿದೀನಿ. ಅವಮಾನದಿಂದ ಎಷ್ಟು ಬೆಂದಿದ್ದೀನಿ ಅಂತ ನನಗ್ ಗೊತ್ತು. ನೀವ್ ಯೋಚನೆ ಮಾಡ್ಬೇಡಿ, ನಾನು ಸಂಸ್ಕಾರ ಇಲ್ದೇ ಇರೋಳು, ನಾನು ಮರ್ಯಾದೆ ತೆಗಿಯೋಳಲ್ವಾ? ನಾನು ಇದ್ರೆ ಎಷ್ಟು ಹೋದ್ರೆ ಎಷ್ಟು? ನಾನ್ ಈ ಮನೇಲಿ ಇರಲ್ಲ, ನಾನು ಹೋಗ್ತಾ ಇದ್ದೀನಿ. ನೀನಷ್ಟೇ ಅಲ್ಲ ಜಾನು, ನಾನು ಮನೆ ಬಿಟ್ಟು ಹೋಗ್ತೀನಿ. ಮನೆ ವಾತಾವರಣನೇ ಹಾಳು ಮಾಡಿದಾಳು ಇವಳು. ಇವಾಗ ನೀನ್ ಹೋಗ್ತಿದ್ಯಾ, ಇನ್ ಅರ್ಧ ಗಂಟೆ ನಾನು ಹೋಗ್ತೀನಿ. ಸುಭಾಷ್, ಸಾಕ್ ಸುಮ್ನಿರಮ್ಮ. ನೆನ್ನೆ ಮೊನ್ನೆ ಬಂದಿರೋ ಇವಳೆ ಈ ಮನೆಯಲ್ಲಿ ಮೊಳೆ ಹೊಡ್ಕೊಂಡಿರ್ಲಿ. ಸುಭಾಷ್ ಅವರೇ, ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಜಾನ್ವಿ, ನೆನ್ನೆ ನಾನ್ ಮಾತಾಡಿದ್ ತಪ್ಪಾಯ್ತು, ದಯವಿಟ್ಟು ನನಗ್ ಸಾಕು, ಬಾಯಿ ಮುಚ್ಚೆ. ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಇವಾಗ ಕ್ಷಮಿಸ್ಬಿಡಿ ಅಂತ ಕೇಳಕ್ ಬರ್ತಾ ಇದ್ಯಾ? ಇನ್ನೊಂದ್ ಸಲ ನಂಗ್ ನಿನ್ ಮುಖ ತೋರಿಸ್ಬೇಡ, ನನ್ನ ಹತ್ರ ಮಾತಾಡೋದಕ್ಕೂ ಬರ್ಬೇಡ. ಅಮ್ಮ ತಾಯಿಯ ಸ್ವಲ್ಪ ಸುಮ್ನಿರ್ತೀಯಾ? ಸಣ್ಣ ವಿಷಯ ಯಾಕೆ ದೊಡ್ಡದು ಬರ್ತೈತೆ? ಕರಿ, ಸಣ್ಣ ವಿಷಯ ಯಾಕಂದ್ರೆ ಇವಳು ಮಾಡಿರೋದಲ್ವಾ? ಇದೇ ಕೆಲ್ಸ ನಾನ್ ಮಾಡಿದ್ರೆ ಈ ಮನೇಲಿ ದೊಡ್ಡ ರಾಧ ಅಂತ ಆಗ್ತಿತ್ತು. ಯಾಕೆ ಹೇಳಿ? ನಾನ್ ನಿಮ್ ಐಡಿಯಲ್ ಸೊಸೆ ಅಲ್ವಲ್ಲ. ಇವಳು ಮಾಡಿದ ಕೆಲ್ಸನ 5 ವರ್ಷದಿಂದ ನಾನ್ ಮಾಡಿದ್ರೆ ಈ ಮನೆಯಾಗ ಉಳಿತಿರ್ಲಿಲ್ಲ, ಒಡ್ದು ಹೋಗ್ತಿತ್ತು ಅಲ್ವಾ? 100 ಜಗಳ ಮಾಡಿದಾಳೆ, ಅಣ್ಣ ತಂಗಿ ಮಧ್ಯೆ ಹುಳಿ ಹಿಂಡಿದಾಳೆ, ತಮ್ಮನ್ನ ಶತ್ರು ಹಾಗೆ ನೋಡೋ ಹಾಗೆ ಮಾಡಿದಾಳೆ. ಹೋಗ್ಲಿ
ನೀವ್ ಹೊಗಳೋಂತ ಕೆಲ್ಸನೇ ಮಾಡಿದಾಳೆ ಇವಳು. ನಾನ್ ಮೊದ್ಲಿಂದನೂ ನಿಮಗ್ ಹೇಳ್ತಾನೆ ಇದ್ದೀನಿ, ಇವಳೇನೋ ದ್ವೇಷ ಇಟ್ಕೊಂಡು ದುರುದ್ದೇಶ ಇಟ್ಕೊಂಡು ಈ ಮನೆಗ್ ಬಂದಿದ್ದಾಳೆ ಅಂತ. ನನ್ ಮಾತ್ ಎಲ್ ಕೇಳ್ತೀರಾ ನೀವು? ನನ್ಗೆ ಯಾವ ದ್ವೇಷ ಇರುತ್ತೆ ಅಕ್ಕ? ಏ ಅಕ್ಕ ಅಂತ ಕರಿಬೇಡ ಅಂತ ಎಷ್ಟೆಲ್ಲ ಹೇಳಿದೀನಿ ನಿನ್ಗೆ. ಅತ್ತೆ, ನೀವಾದ್ರೂ ಹೇಳಿ, ನಾನ್ ಹಾಗೆ ಮಾತಾಡ್ಬಾರ್ದಾಗಿತ್ತು. ನನ್ನಿಂದ ತಪ್ಪಾಗಿದೆ, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಆದ್ರೆ ಯಾರು ಮನೆ ಬಿಟ್ಟು ಹೋಗೋದ್ ಬೇಡ ಅಂತ ಹೇಳಿ ಅತ್ತೆ. ನೀನೇನೇ ಹೇಳೋದು? ಹೀಗಾಗತ್ತೆ ಅಂತ ನನ್ನ ಅತ್ತೆ ಹತ್ರ ಯಾವತ್ತೋ ಹೇಳಿದ್ದೆ. ಮೊದ್ಲು ಮಾವ ಮನೆ ಬಿಟ್ಟು ಹೋದ್ರು. ದೇವರ ದಯೆ, ನಿತ್ಯನ್ ಹತ್ರ ಮಾತಾಡಿ ನಾನ್ ಮಾವನ್ ಮನೆಗ್ ಬರೋ ಹಾಗೆ ಮಾಡ್ದೆ. ಈಗ ಜಾನು ಹೋಗ್ತಿದ್ದಾಳೆ, ನಾಳೆ ಸುಭಾಷ್ ಹೋಗ್ತಾನೆ, ಆಮೇಲೆ ನಾನ್ ಹೋಗ್ಬೇಕಾಗತ್ತೆ. ನೀವು ಇವಳೊಬ್ಳನ್ನೇ ತಲೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿ ಬೆಸ್ಟ್. ಪದ್ದು, ಅಲ್ಲರಿ, ಅದು ನಮ್ ಏನೇ ಜಾನು ನೀನು ನೆನ್ನೆ ಇವತ್ತು ನೋಡ್ತಾ ಇದ್ಯಾ? ಅವಳೇನಾದ್ರು ತಪ್ಪು ಮಾಡ್ತಾ ಇದ್ಲು ಅಂದ್ರೆ ಅದಕ್ಕೆ ಕಾರಣ ನೀನು. ಯಾಕೇಳು? ಅವಳಿಗೆ ಸರಿಯಾದ ಸಂಸ್ಕಾರ ನೀನ್ ಕೊಟ್ಟಿಲ್ಲ. ನೀನ್ ಮಾಡಿರೋ ತಪ್ಪು ಮುಚ್ಚಾಕೊಳ್ಳೋದಕ್ಕೋಸ್ಕರ ಅವಳ ಮೇಲೆ ಯಾಕೆ ರೇಗಾಡ್ತಾ ಇದ್ಯಾ? ಅದು ಯಾರಿಗೋಸ್ಕರ? ನೆನ್ನೆ ಮೊನ್ನೆ ಈ ಮನೆ ಬಂದಿರೋರ್ಗೋಸ್ಕರ. ಚೆನ್ನಾಗಿದೆ. ನಿನ್ನ ತಪ್ಪಿಟ್ಕೊಂಡು ಅವಳ ಮೇಲೆ ಯಾಕೆ ರೇಗ್ತಾ ಇದ್ಯಾ? ಅದು ಯಾರಿಗೋಸ್ಕರ? ಓಹೋ, ಈ ಮಹಾತಾಯಿಗೋಸ್ಕರ. ಜನಗಳ ದೃಷ್ಟಿಯಲ್ಲಿ, ಲೋಕದ ದೃಷ್ಟಿಯಲ್ಲಿ ನೀನು ಮಾತ್ರ ಒಳ್ಳೆಯಳಾಗಬೇಕು, ನಾನು ಮಿಕ್ಕವರೆಲ್ಲ ವಿಲನ್ಗಳಾಗಬೇಕು. ಅಲ್ಲ? ಚೆನ್ನಾಗಿದೆ. ಓಹೋ, ಏನು ದೊಡ್ಡದಾಗಿ ಕೊಚ್ಕೊಂಡ್ಬಿಟ್ಟೆ. ಈ ಮನೇನ ನನ್ನ ಕಿರಿ ಸೊಸೆ ನಂದನವನ ಮಾಡಿರ್ತಾಳೆ. ಅಷ್ಟೇ ಅಲ್ಲ, ಮನೆ ಮೇಲೆ ಚಿನ್ನದ ಗೋಪುರಗಳನ್ನು ಇಟ್ಟುಬಿಡ್ತಾಳೆ ಅಂತ. ಅಯ್ಯೋ ಮಂಕೆ, ಇಬ್ಬರು ಸೊಸೆಯರು ಇದ್ದಿದ್ದ ಜಾಗದಲ್ಲಿ ಕಿತ್ತಾಡ್ತಾರೆ, ಹೊಡೆದಾಡ್ತಾರೆ, ಬೇರೆ ಬೇರೆ ಆಗ್ತಾರೆ ಅನ್ನೋದನ್ನ ಓದಿದ್ದೆ, ಕೇಳಿದ್ದೆ, ನೋಡಿದ್ದೆ. ಇವತ್ತು ಏನು ದೊಡ್ಡ ಸೊಸೆ ಒಳ್ಳೆಯವಳಾಗೋತ್ತಿಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಈ ಮನೆ ಮಾನ ಮರ್ಯಾದೆನ ಉಳಿಸ್ಕೊಂಡು ಹೋಗ್ತಾ ಇದ್ದಾಳೆ. ಇವಳು ಮಾಡ್ತಾ ಇರೋದೇನು? ಛಿದ್ರ ಮಾಡ್ತಾ ಇದ್ದಾಳೆ. ಇವಳಿಗೋಸ್ಕರ ನಮ್ಮ ತೀರ್ಥ ನನ್ನ 50 ವರ್ಷದ ಬಾಲ್ಯ ಗೆಳೆಯ ಅವನ ಮಗಳನ್ನ ಬಿಟ್ಟ. ಒಡ ಹುಟ್ಟಿದ ತಂಗಿ ಮೇಲೆ ಕೈ ಮಾಡ್ದ, ಒಡ ಹುಟ್ಟಿದ ತಮ್ಮನ ಮೇಲೆ ಕೈ ಮಾಡ್ದ. ನಾಳೆ ನನ್ನ ಮೇಲೆ ಕೈ ಮಾಡಲ್ಲ ಅಂತ ಏನ್ ಗ್ಯಾರಂಟಿನೇ? ಮುಚ್ಚು ಬಾಯ್. ಮಾವ ಅಂತೆ ಮಾವ. ಸಾಧನ, ಪದ್ದಿ ಸಡಗರ ನೋಡ್ಬೇಕು ನೀನು. ಅಯ್ಯಯ್ಯೋ, ನನ್ನ ಚಿಕ್ಕ ಸೊಸೆ ಭಾರಿ ಒಳ್ಳೊಳ್ಳೆ ಕಣ್ರಿ ಅಂತ ಡಿಫೆನ್ಸ್ ಮಾಡ್ಕೊಳ್ಳೋದು ಅಲ್ದಲೆ ನೀವು ಒಪ್ಕೊಳ್ರಿ ಅಂತ ಬಲವಂತವಾಗಿ ನನ್ನನ್ನು ಒಪ್ಪಿಸ್ತಾ ಇದ್ದಾಳೆ. ಇವಳ ಹತ್ರ ಏನ್ರಮ್ಮ ಮಾತು? ಇವಳು ಸಣ್ಣ ಸೊಸೆ ಜೊತೆ ಹಾಯವಾಗಿರ್ಲಿ, ನಾವು ನೀವು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕನ. ನಡ್ರಿ. ಸರಿಯಾಗಿ ಹೇಳಿದ್ರಿ ಮಾವ. ಇವತ್ತು ಒಂದು ನಿರ್ಧಾರ ಆಗ್ಲೇಬೇಕು. ಒಂದಾಗ ಇವಳಿರ್ಬೇಕು, ಇಲ್ಲ ನಾವೆಲ್ರೂ ಇರ್ಬೇಕು. ಬೇಡ ಬೇಡ, ಯಾರು ಮನೆ ಬಿಟ್ಟು ಹೋಗೋ ಮಾತಾಡ್ಬೇಡಿ. ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ ಕ್ಷಮಿಸ್ಬಿಡಿ ಮಾವ. ದಯವಿಟ್ಟು ನನ್ ಕ್ಷಮಿಸ್ಬಿಡಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಕ್ಷಮೆ ದೂರದ ಮಾತು. ನೋಡು, ನೀನ್ ಈ ಮನೇಲಿದ್ರೆ ನಾವ್ಯಾರು ಈ ಮನೇಲಿ ಇರೋದಿಲ್ಲ. ನೀನೇ ನಿರ್ಧಾರ ಮಾಡು. ಮನೆ ಬಿಟ್ಟು ಹೋಗ್ತೀಯಾ ಅಂತ ಕೇಳ್ದೆ. ಹೇಳು, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಯಾವುದೋ ಪರಿಸ್ಥಿತಿ ಒತ್ತಡಕ್ಕೆ ಸಿಗಾಕೊಂಡು ವಿಧಿ ಇಲ್ದಲೆ ತಾಳಿ ಕಟ್ಟಿದ ತಕ್ಷಣನೇ ಇದೇ ಶಾಸ್ತ್ರೋಕ್ತವಾಗಿ ನಡೆದ ಮದುವೆ ಅಂತ ತಿಳ್ಕೊಂಡ್ಬಿಟ್ಟು ಮನೆಯೊಳಗೆ ಬಂದು ಟಿಕಾನ ಹಾಕ್ಬಿಟ್ಟಲ್ಲ. ನಿನ್ನಿಂದಾಗಿ ಒಂದು ಹುಡುಗಿ ಬಾಳ ಹಾಳಾಗುತ್ತೆ ಅನ್ನೋ ಪರಿಜ್ಞಾನ ಬೇಡ ನಿನ್ಗೆ?
ನೀನ್ ಮನೆಯೊಳಗೆ ಕಾಲಿಟ್ಟಿದ ತಕ್ಷಣನೇ ದೇವ್ರ ದೀಪ ಹಚ್ಬಿಟ್ರೆ, ಸಾಂಬ್ರಾಣಿ ಹೋಗಿ ಹಾಕ್ಬಿಟ್ಟು ಮನೆಯಲ್ಲೆಲ್ಲ ಓಡಾಡ್ಬಿಟ್ರೆ, ನೆಲ ಒರೆಸ್ಬಿಟ್ರೆ, ಅಡುಗೆ ಮಾಡಿ ಇಟ್ಬಿಟ್ರೆ ನನ್ನ ಮನೆ ಸೊಸೆ ಆಗ್ಬಿಟ್ಟೆ ಅಂತ ತಿಳ್ಕೊಂಬಿಟ್ಟಿದ್ಯಾ? ಏನು ಅರ್ಹತೆ ಇದೆ ನಿನಗೆ? ಅಪ್ಪ ನೀವ್ಯಾಕೆ ಇಷ್ಟೊಂದು ಬಿ ಪಿ ರೈಸ್ ಮಾಡ್ಕೋತಾ ಇದ್ದೀರಾ? ಕೂಲ್. ಐ ಥಿಂಕ್ ಇವ್ಳು ಇದೇ ಮನೆಯಲ್ಲಿ ಇರ್ಬೇಕು ಅಂತ ಡಿಸೈಡ್ ಮಾಡ್ದಂಗಿದೆ. ಮುಂದೇನ್ ಮಾಡ್ಬೇಕಂತ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡೋಣ. ಸಿಂಪಲ್. ನಾನ್ ತೀರ್ಮಾನ ಮಾಡಾಗಿದೆ. ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಷ್ಟೇ. ಬೇಡ, ದಯವಿಟ್ಟು ಯಾರು ಮನೆ ಬಿಟ್ಟು ಹೋಗೋದು ಬೇಡ. ನನ್ನಿಂದ ತಪ್ಪಾಗೋಗಿದೆ. ನಾನೇ ಮನೆ ಬಿಟ್ಟು ಹೋಗ್ತೀನಿ. ಹೋಗ್ತೀನಿ. ಸುಮಾ, 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 ನಿಜವಾಗ್ಲೂ ನಿನ್ ಮನೆ ಬಿಟ್ಟು ಹೋಗ್ತಾ ಇದೀಯ ಸುಮಾ? ಹೌದು ಅತ್ತೆ, ದಯವಿಟ್ಟು ನನ್ನ ತಡಿಬೇಡಿ. ಮಾವ ಹೇಳಿದ್ದು ನಿಜಾನೇ ಅಲ್ವಾ ಅತ್ತೆ? ಮನೆ ಸೊಸೆ ಆದವಳು ಸಂಬಂಧನ ಗಟ್ಟಿ ಮಾಡ್ಬೇಕು. ಆದ್ರೆ ನಾನೇನತ್ತೆ ಮಾಡ್ತಿದ್ದೀನಿ? ಯಾರ ಮನ್ಸನ್ನು ಅರ್ಥ ಮಾಡ್ಕೊಳ್ದೆ ಅವಳ ಮನ್ಸಿಗೆ ನೋವು ಉಂಟು ಮಾಡ್ತಿದ್ದೀನಿ. ನಿಷ್ಠುರವಾಗಿ ನಡ್ಕೋತಿದ್ದೀನಿ. ಇನ್ನು ನಾನು ಈ ಮನೇಲಿದ್ರೆ ಏನೇನು ಅನಾಹುತ ಆಗುತ್ತೋ. ದಯವಿಟ್ಟು ನನ್ನ ತಡಿಬೇಡಿ. ಒಂದ್ ನಿಮಿಷ ಇರೆ. ಎಲ್ರಿಗೂ ಒಂದೇ ಸತಿ ಇಷ್ಟ ಆಗ್ಬೇಕು ಅಂತ ಏನಿಲ್ವಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀನ್ ಬಂದ ಹೊಸ್ತ್ರಲ್ಲಿ ನನ್ಗೂ ನೀನ್ ಇಷ್ಟ ಇರ್ಲಿಲ್ಲ. ಆದ್ರೆ ನಿನ್ ಬಗ್ಗೆ ಎಲ್ಲ ತಿಳ್ಕೊಂಡ್ಮೇಲೆ ನನಗೆ ನೀನ್ ಇಷ್ಟ ಅದೇ ಅಲ್ವಾ? ಹಾಗೆ ಅವ್ರಿಗೂ ಎಲ್ರು ಸಮಯ ತಗೋತಾ ಇದಾರೆ ಅಷ್ಟೇ. ಇಲ್ಲ ಅತ್ತೆ, ಎಲ್ರಿಗೂ ಇಷ್ಟ ಆಗ್ಬೇಕು ಅಂತ ಏನಿಲ್ವಲ್ಲ. ನಾನು ಈ ಮನೇಲಿ ಇರೋದ್ರಿಂದ ಅವ್ರು ಎಲ್ರಿಗೂ ಸುಮ್ಮನೆ ತೊಂದ್ರೆ. ನಿಜ, ನನ್ಗೆ ಈ ಮನೇಲಿರೋ ಯಾವ ಅರ್ಹತೆನೂ ಇಲ್ಲ. ಮಾವ ಹೇಳಿದ್ದು ನಿಜಾನೇ ಅಲ್ವಾ ಅತ್ತೆ? ಬಲ್ವಂತಕ್ಕೆ ಒತ್ತಾಯ ಕಟ್ಬಿದ್ದು ಸಾಹೇಬ್ರು ನನ್ನ ತಾಳಿ ಕಟ್ಟಿದ್ದು ಅದ್ ಸುಳ್ಳಲ್ವಲ್ಲ? ಸಾಹೇಬ್ರು ಹೇಳಿದ್ದು ನಿಜಾನೇ. ಬಲ್ವಂತಕ್ಕೆ ಬಾಳ್ವೆ ಮಾಡೋದಕ್ಕಾಗಲ್ಲ. ಆದ್ರೆ ನಮ್ ಮದ್ವೆಲಿ ನಮ್ ಮನ್ಸ್ ಸೇರ್ಲೇ ಇಲ್ಲ ಅತ್ತೆ. ಇದೆಲ್ಲ ಆಗತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅತ್ತೆ. ಏನೋ ಆಕಸ್ಮಿಕವಾಗಿ ನಡೆದೋಯ್ತು. ಅದಕ್ಕೆ ಒಂದ್ ಕುಟುಂಬ ಯಾಕತ್ತೆ ನರಳ್ಬೇಕು? ಮಾವ ಹೇಳ್ತಿರೋದ್ರಲ್ಲಿ ಅಕ್ಷರಶಃ ಸತ್ಯ ಇದೆ. ನಾನು ಹೋಗ್ಬೇಕು, ನಾನು ಹೋಗ್ತೀನಿ. ಅಯ್ಯೋ, ನನ್ನನ್ನು ಅರ್ಥ ಮಾಡ್ಕೊ. ನೋಡು, ಹೆಣ್ಣಿಗೆ ತಾಳ್ಮೆ ಕ್ಷಮಗುಣ ತುಂಬಾ ಮುಖ್ಯ ಅಂತ ನೀನೇ ಹೇಳಿದ್ಯಾ. ಅದೆರಡು ನಿನಗಿದೆ ತಾಯಿ. ಆದ್ರೆ ಈ ಭಾವನೆಗಳ ಮಧ್ಯೆ ಸಿಕ್ಕಾಕೊಂಡು ಅದನ್ನ ನೀನ್ ಕಟ್ ಹಾಕ್ತಿದೀಯ ಅಷ್ಟೇ. ಅರ್ಥ ಮಾಡ್ಕೊ. ಅವ್ರ ಕೋಪನ, ಅವ್ರ ತಿರಸ್ಕಾರನ ನೀ ತಾಳ್ಮೆಯಿಂದ ನಿಭಾಯಿಸ್ಬೇಕಲ್ವಮ್ಮ? ಅವರಿಬ್ರು ಇನ್ನೂ ಎಳಸು. ಅವ್ರನ್ನ ಕ್ಷಮಿಸೋ ಗುಣ ನಿನಗಿರ್ಬೇಕಲ್ವಾ? ಬೇಡ ಅತ್ತೆ, ಬೇಡ. ನಮ್ದು ಮದ್ವೆ ಅಲ್ಲ, ಮದ್ವೆನೇ ಅಲ್ಲ. ನೋಡು, ಮಾಂಗಲ್ಯಕ್ಕೆ ದೊಡ್ಡ ಶಕ್ತಿ ಇದೆ. ಅದು ಹೆಣ್ಣಿಗೆ ಬರೀ ಆಭರಣ ಮಾತ್ರ ಅಲ್ಲ, ಅದೊಂದು ಸೌಭಾಗ್ಯ ಅಂತ ನೀನೇ ಹೇಳಿದ್ಯಾ ಅಲ್ವಾ?
ಅಂತ ಮಾಂಗಲ್ಯ ನಿನ್ ಕುತ್ತಿಗೆ ಏರಿದೆ ಆದ್ಮೇಲೆ ಈ ಮನೇಲಿರೋದಿಕ್ಕೆ ನಿನಗೆ ಅರ್ಹತೆ ಇದೆ ಅಂತ ಆಯ್ತಲ್ಲ. ಒತ್ತಡಕ್ಕೆ ಸಿಕ್ಕೋ ಆಕಸ್ಮಿಕವಾಗೋ ಅವ್ನು ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾಗಿದೆ, ಅಲ್ಲಿಗೆ ಮುಗೀತು. ಅವನೇ ನಿನ್ ಗಂಡ, ನೀನು ತೀರ್ಥನ್ ಹೆಂಡ್ತಿ, ನೀನ್ ಈ ಮನೇಲೇ ಬಾಳ್ಬೇಕು. ಅತ್ತೆ ಈಗ ಏನೇನೋ ಹೇಳಿ ನನ್ನ ತಡಿಬೇಡಿ, ನಾನು ಹೋಗ್ಬೇಕು. ಒಂದ್ ನಿಮಿಷ ಒಂದೇ ನಿಮಿಷ ಪ್ಲೀಸ್, ನನ್ ಮಾತು ಕೇಳು. ಒಂದೇ ನಿಮಿಷ ನನ್ ಮಾತು ಕೇಳಿಸ್ಕೊ ಪ್ಲೀಸ್. ಅದನ್ನ ಕೇಳಿದ್ಮೇಲೂ ನೀನು ಹೋಗ್ಬೇಕು ಅನ್ಸಿದ್ರೆ ನಾನ್ ತಡಿಯಲ್ಲ, ಹೋಗ್ತೀಯಂತೆ. ಒಂದೇ ಒಂದ್ಸಲ ನನ್ ಮಾತು ಕೇಳು ಪ್ಲೀಸ್. ನೋಡು, ಈ ಮನೇಲಿ ಇಷ್ಟು ಜನ ಇದ್ದೀವಿ, ಆದ್ರೆ ಯಾರು ಒಮ್ಮತದಲ್ಲಿಲ್ಲ, ಒಗ್ಗಟ್ಟಲ್ಲಿಲ್ಲ. ಒಬ್ಬರು ಮುಖ ಕಂಡ್ರೆ ಇನ್ನೊಬ್ರಿಗಾಗಲ್ಲ. ಎಲ್ಲರೂ ಒಂದೇ ಮನೇಲಿ ಇದೀವಷ್ಟೇ. ಅಂದ ಮಾತ್ರಕ್ಕೆ ಅದು ಕುಟುಂಬ ಅನ್ಸ್ಕೊಳತ್ತ? ನೀನ್ ಈ ಮನೆಗೆ ಬರಕ್ಕಿಂತ ಮುಂಚೆ ಈ ಮನೇಲಿ ಎಲ್ಲರೂ ಸುಖವಾಗಿದ್ವಿ, ಸಂತೋಷದಿಂದ ತೇಲಾಡ್ತಿದ್ವಿ ಅಂತ ಅನ್ಕೊಂಡಿದ್ಯಾ? ಇಲ್ಲಮ್ಮ, ಆಗ್ಲೂ ಜಗಳ ಆಡ್ತಾ ಇದ್ರು, ಮನಸ್ತಾಪಗಳಿತ್ತು. ಈಗ್ಲೂ ಅದೇ ನಡೀತಾ ಇದೆ. ಆದ್ರೆ ನೀನ್ ಈ ಮನೆಗೆ ಬಂದ್ಮೇಲೆ ಎಷ್ಟೋ ಬದಲಾವಣೆ ಆಗಿದೆ. ಈ ಮನೆ ಮಂತ್ರಾಲಯ ಆಗಿದೆ. ಈ ಮನೆನ ನಿಭಾಯಿಸ್ಕೊಳ್ಳೋ ಶಕ್ತಿ ನಿನಗಿದೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಬಿಟ್ಟು ಹೋಗ್ಬೇಡಮ್ಮ ಪ್ಲೀಸ್. ಅತ್ತೆ ಕೈ ಮುಗಿಬೇಡಿ. ನೋಡು, ಸುಭಾಷ್ ಕುಡಿತಾನೆ, ಜಾನ್ವಿ ಪಬ್ಬು ಬಾರು ಅಂತ ಸುತ್ತಾಳೆ. ಸಾಧನ ಮಗು ಕಡೆ ಗಮನನೇ ಕೊಡೋದಿಲ್ಲ. ಇನ್ ನನ್ನ ಹಿರಿ ಮಗ ದೊಡ್ಡವನು ಅಂತ ಅನ್ಸ್ಕೊಂಡಿದ್ದಾನೆ ಹೊರತು ಮನೆ ಚಿಂತೆನೆ ಅವನಿಗಿಲ್ಲ. ಆದ್ರೆ ನೀನ್ ಬಂದ್ಮೇಲೆ ಸುಭಾಷ್ ಮೇಲೆ ಕಾಳಜಿ ತೋರಿಸ್ದೆ. ಜಾಹ್ನವಿ ಒಳ್ಳೇದು ಕೆಟ್ಟದನ್ನ ಯೋಚನೆ ಮಾಡ್ತಿದ್ಯಾ. ಮಗು ಬೇಕು ಬೇಡಗಳನ್ನೆಲ್ಲ ನೀನೇ ನೋಡ್ಕೊಂಡೆ. ಒಂದು ಹೆಣ್ಮಗಳಾಗಿ ಈ ಮನೆ ಎಲ್ಲ ಜವಾಬ್ದಾರಿ ನೀನೇ ತಗೊಂಡೆ. ಈಗ ಈ ಮನೇಲಿ ಏನೋ ಒಳ್ಳೇದಾಗಕ್ಕೆ ಶುರುವಾಗಿದೆ ಅನ್ನೋ ನಂಬಿಕೆ ನನಗೆ ಬಂದಿದೆ. ನೀನೇನಾದ್ರೂ ಬಿಟ್ಟು ಹೊಟ್ಟೋದ್ರೆ ಈ ಮನೆ ಛಿದ್ರ ಆಗೋಗುತ್ತಮ್ಮ. ನಿಮ್ ಕೈ ಮುಗಿತೀನಿ, ಬಿಟ್ಟು ಹೋಗ್ಬೇಡ ತಾಯಿ.